ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಕೀರ್ತನೆ 91ನೆಯ ಅಧ್ಯಾಯ 5ನೆಯ ವಚನದಲ್ಲಿ, ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಆರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕಾರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಆಮೆನ್. ಪ್ರಿಯ ಸಹೋದರರೇ, ഇരുಳಲ್ಲಿ ಭಯ ಹುಟ್ಟಿಸುವಂತ ಆ ಸೈತಾನನ ಕೃತ್ಯಗಳಿಗೆ ಹೆದರಬೇಡಿರಿ. ಏಕೆಂದರೆ ನೀವು ನಂಬಿರುವಾತನು ಈ ಲೋಕದಲ್ಲಿ ಇರುವವನಿಗಿಂತ ದೊಡ್ಡವನು. 6 ಇಕ್ಕಟ್ಟುಗಳಿಂದ ಆತನು ನಿಮ್ಮನ್ನು ಬಿಡಿಸುವನು. 7ನೆಯ ಇಕ್ಕಟ್ಟು ನಿಮಗುಂಟಾದರೂ ಯಾವ ಕೇಡು ನಿಮ್ಮನ್ನು ಮುಟ್ಟದು. ಆಮೆನ್. ಹೌದು ಪ್ರಿಯ ಸಹೋದರನೇ, ಈ ದಿನ ನೀನು ತಿಳ್ಕೋ, ನಿನ್ನನ್ನು ಕಾಯುವವನು ಯೆಹೋವನೇ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವನು. ಪ್ರಿಯ ಸಹೋದರಿಯೇ, ಪರಸ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು. ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಭಯಪಡಬೇಡಿರಿ, ಧೈರ್ಯದಿಂದಿರಿ. ಹೌದು ಪ್ರಿಯ ದೇವಜನರೇ, ನೀವು ಆತನವರೇ. ಅಬ್ರಹಾಮನೊಂದಿಗೆ ದೇವರ ದಯ ಹೊಂದಿದ್ದರಿಂದ ನಿನ್ನ ದೇವರಾದ ಯೆಹೋವನು ಈಗನ್ನುತ್ತಾನೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು ಎಂದು. ಆಮೆನ್. ಹೌದು ಪ್ರಿಯ ದೇವಜನರೇ, ನೀವು ನಂಬಿರುವಂತ ದೇವರು ಅಗ್ನಿ ಜ್ವಾಲೆಯಾಗಿದ್ದಾನೆ. ಅದಾದ್ದರಿಂದ ನೀವು ಹಗಲಲ್ಲಿ ಆರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕಾರವಾದ ಮಧ್ಯಾಹ್ನದ ಕೇಡಿಗೂ ಭಯಪಡದೆ ನಿಮ್ಮ ತಂದೆಯಾದ ಯೆಹೋವನನ್ನೇ ಆಶ್ರಯಿಸಿಕೊಂಡು ಧೈರ್ಯವಾಗಿರ್ರಿ. ಏಕೆಂದರೆ ಆತನೇ ನಿಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆಮೆನ್. ನಂದೇವರೇ, ನನ್ನೇಸುವೆ, ಇಹಲೋಕದಲ್ಲಿ ನನಗೆ ನೀನಪ್ಪ. ಇನ್ಯಾರನು ಬಯಸಲಿ ದೇವಾ, ಈ ಲೋಕ ಯಾತ್ರೆಯಲ್ಲಿ ಇನ್ಯಾರನು ಬಯಸಲಿ ದೇವಾ, ಈ ಲೋಕ ಯಾತ್ರೆಯಲ್ಲಿ, ಓ ಈ ಲೋಕ ಯಾತ್ರೆಯಲ್ಲಿ